ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೆ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಸಾದಗಳನ್ನು ಮಾಡ್ತಾಯಿದ್ದೀನಿ ನೋಡಿರಿ, ನೈವೇದ್ಯಕ್ಕೆ ಅಂತೇಳಿ. ಹಬ್ಬದ ವಿಶೇಷವಾಗಿ ಹಲವಾರು ನೈವೇದ್ಯಗಳು ಮಾಡ್ತಾರೆ. ನಾನಿವತ್ತು ನಿಮಗೆ ಈ ಥರ ನೈವೇದ್ಯ ಸಿಂಪಲ್ಲಾಗಿ ನೈವೇದ್ಯಗಳನ್ನು ಮಾಡೋದು. ಹಬ್ಬ ಅಂದರೆ ಎಷ್ಟು ಗಡಿಬಿಡಿ ಇರ್ತೈತೆ ಕೆಲಸದಲ್ಲಿ, ಅಂಥ ಮಧ್ಯದಲ್ಲೂ ನೈವೇದ್ಯ ಮಾಡಬೇಕಲ್ವ. ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ದೇವರಿಗೆ ಇಷ್ಟವಾಗುವಂಥ ನೈವೇದ್ಯಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬರ್ರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನೋಡಿರಿ, ಮೊದಲಿಗೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚುತ್ತಾ ಇದ್ದೀನಿ ನೋಡಿರಿ. ನಾನು ಈ ಫಸ್ಟಿಗೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಚಟಪಟ ಅಂತ ಸಬ್ಸಿಡಿಬೇಕು ರೀ. ಇವಾಗ ಒಂದು 2 ಸ್ಪೂನಷ್ಟು ಶೇಂಗಾ ಪಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 1 ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿರಿ. ಒಂದು 4ರಿಂದ 5 ಗೋಡಂಬಿ ಹಾಕ್ತಾಯಿದ್ದೀನಿ ರೀ. ಇದ್ರೆ ಹಾಕ್ಕೊಂಡು ಇಲ್ಲ ಸ್ಕಿಪ್ ಮಾಡ್ಬೋದು. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. 1-2 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವು ಒಂದು 1 ನಿಮಿಷ 2 ನಿಮಿಷ ಫ್ರೈ ಮಾಡ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ರೀ ಅದನ್ನು. ಈರುಳ್ಳಿ ಬೆಳ್ಳುಳ್ಳಿದನೇ ಮಾಡುವಂಥ ನೈವೇದ್ಯ ರೀ ಇದು. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕು ನೋಡಿರಿ. ಇವತ್ತು ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿರಿ. ಫಸ್ಟಿಗೆ ನಾವು 1-2 ಲೋಟ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ. ಹಾಗಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗನೆ ಆಗೋಗ್ಬಿಡ್ತದೆ ಪ್ರಸಾದಗಳೆಲ್ಲ ನೈವೇದ್ಯಕ್ಕೆ. ನಾನು ನೋಡಿ ಅನ್ನ ಮಾಡಿ ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಸಿ ಅಂದರೆ ಈಸಿ ರೀ. ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು ರೀ, ಚಿತ್ರಾನ್ನ ರೆಡಿ ನೋಡಿ. ಎಲ್ಲ ಸ್ವಲ್ಪ ಮಿಕ್ಸ್ ಆಗಂಗೆ ಕಲಿಸ್ಬೇಕು ರೀ. ನೋಡಿರಿ, ಚಿತ್ರಾನ್ನ ರೆಡಿ ಆಯ್ತು ನೋಡಿರಿ. ದೇವ್ರ ನೈವೇದ್ಯಕ್ಕೆ ಚಿತ್ರಾನ್ನ ರೆಡಿ ರೀ. ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಬೇಗ ಆಗುವಂಥ ಪ್ರಸಾದಗಳು ರೀ ನೈವೇದ್ಯಕ್ಕೆ. ಒಂದು ಸರಿ ಅನ್ನ ರೈಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯಿತು, ಬೇಗನೆ ಆಗ್ಬಿಡ್ತೈತೆ ರೀ. ಯಾಕಂದರೆ ಹಬ್ಬ ಅಂದರೆ ಎಷ್ಟು ಕೆಲಸಗಳು ಇರ್ತಾವಲ್ವ. ನೋಡಿರಿ, ಚಿತ್ರಾನ್ನ ರೆಡಿ ಆಯ್ತು ನೋಡಿರಿ. ಮತ್ತು ಇನ್ನೊಂದು ಪ್ರಸಾದ ಮಾಡೋಣ ಬನ್ನಿ. ನೋಡಿರಿ, ಸ್ಟವ್ ಹಚ್ಚಿದ್ದೀನಿ, ಒಂದು ಕಡಾಯಿ ಇಟ್ಟಿದ್ದೀನಿ, ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ ರೀ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. 1-2 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ರೀ. ಇವು ಕೂಡ 1 ನಿಮಿಷ ಫ್ರೈ ಮಾಡ್ಬೇಕು ರೀ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೀ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಪುಳಿಯೋಗರೆ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಒಂದು ಪೂರ್ತಿ ಪುಳಿಯೋಗರೆ ಪ್ಯಾಕೆಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಮನೆಯಲ್ಲಿದ್ದರೆ ಅದನ್ನು ಹಾಕ್ಕೊಬೋದು. ನಾನು ರೆಡಿಮೇಡ್ ಹಾಕ್ತಾಯಿದ್ದೀನಿ ರೀ. ನೋಡಿ, ಕಲಸಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿರಿ. ಇವು ನೋಡಿರಿ, ಅನ್ನ ಕಲಿಸ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕಷ್ಟು ದೇವ್ರ ನೈವೇದ್ಯಕ್ಕೆ ಅಂತೇಳಿ ನಾನು ಸ್ವಲ್ಪನೇ ತೋರಿಸ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಕೂಡ ಸ್ವಲ್ಪ ಎಲ್ಲ ಮಿಕ್ಸ್ ಆಗಂಗೆ ಕಲಿಸಿದ್ರೆ ಸಾಕು ರೀ. 2ನೇ ನೈವೇದ್ಯ ಪುಳಿಯೋಗರೆ ರೆಡಿ ಆಯ್ತು ನೋಡಿರಿ. ಇದನ್ನು ಕೂಡ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ತುಂಬ ಈಸಿ ಅಂದರೆ ಈಸಿ ರೀ. ಈ ಥರ ಅನ್ನ ರೈಸ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ತುಂಬಾ ಬೇಗ ನೈವೇದ್ಯಗಳು ರೆಡಿ ಆಗಿಬಿಡ್ತೈತೆ ನೋಡಿರಿ. ಇನ್ನು ಎಷ್ಟೊಂದು ಕೆಲಸ ಇರ್ತೈತಲ್ವ ಹಬ್ಬಗಳೆಲ್ಲ. ಅಂದರೆ ಅಂಥದ್ರಲ್ಲಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಗ ದೇವಿಗೆ ನೈವೇದ್ಯ ಮಾಡಿ ಮತ್ತು ಮುಂದೆ ಕೆಲಸಗಳು ಕೂಡ ಮಾಡ್ಕೊಬೋದು ರೀ. ನೋಡಿರಿ, ಪುಳಿಯೋಗರೆ ರೆಡಿ ರೀ. ನೋಡಿರಿ, ಒಲೆ ಹಚ್ಚುತ್ತಿದ್ದೀನಿ. ಮತ್ತೆ ಒಂದು ಕಡಾಯಿ ಇಟ್ಟಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಇದು ನಾನು ಇವತ್ತು ಮೊಸರನ್ನ ಮಾಡಿ ತೋರಿಸ್ತಾಯಿದ್ದೀನಿ ರೀ. ನೋಡಿ, ಎಣ್ಣೆ ಕಾದಿದ್ದು. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 4ರಿಂದ 5 ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ತಿರುಗಿಸ್ಬೇಕ್ರಿ. ಅದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸ್ವಲ್ಪ ತಿರುಗಿಸಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ರೀ. ನೋಡಿರಿ, ಇವೆಲ್ಲ ಇದು ಸ್ಟವ್ ಆಫ್ ಮಾಡಿದ್ದೀನಿ ರೀ. ಇವಾಗ ಅನ್ನ ಹಾಕಿ ಕಲಿಸ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಅನ್ನ ಅದೆಲ್ಲ ತಣ್ಣಗಾಗ್ಬೇಕು ರೀ. 1 ಗ್ಲಾಸಷ್ಟು ಹಾಲು ಹಾಕಿದ್ದೀನಿ ರೀ. ಇವಾಗ ಎಲ್ಲ ಅನ್ನೆಲ್ಲ ಕಲಿಸ್ತಾಯಿದ್ದೀನಿ ನೋಡಿರಿ. ಇವಾಗ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ರೀ. 1 ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟಿಗೆ ಅನ್ನಕ್ಕೆಲ್ಲ ಉಪ್ಪು ಹಾಕಿದ್ನೇಳಿ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕಲಿಸಿದ್ರೆ ಆಯ್ತು. ಇದು ಸ್ಟವ್ ಆಫ್ ಮಾಡಿ ಕಲಿಸ್ಕೊಬೇಕು. ಸ್ವಲ್ಪ ಅನ್ನ ಕೂಡ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಬೇಕ್ರಿ. ಚೆನ್ನಾಗಿ ಕಲಿಸಿದ್ರೆ ಮೊಸರನ್ನ ಕೂಡ ರೆಡಿ ಆಯ್ತು ನೋಡಿರಿ. ಇದು ಕೂಡ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಮೊಸರನ್ನ ಕೂಡ ರೆಡಿ ಆಯ್ತು ನೋಡಿರಿ. ನಿಮಗೆ ಬೇಕಾದ್ರೆ ಬೇರೆ ಹಣ್ಣು ಇತ್ತಂದ್ರೂ ಕೂಡ ಕಲಿಸ್ಕೊಬೋದು. ನಾನು ಇಲ್ಲಿ ಪೊಮಗ್ರನೇಟ್ ಹಣ್ಣು ಹಾಕ್ಕೊತಿದ್ದೀನಿ ರೀ. ನಾನು ದೇವಿ ನೈವೇದ್ಯಕ್ಕೆ ಮೊಸರನ್ನ ಕೂಡ ರೆಡಿ ಆಯ್ತು ನೋಡಿರಿ. ಇನ್ನೊಂದು ಕಡೆ ಇವಾಗ ನೋಡಿ, ಒಂದು ಕಡೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ ನೋಡಿರಿ. ಇದನ್ನು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕ್ರಿ. ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ ನೋಡಿರಿ. ನಾನು ಇವಾಗ ಒಂದು ಸಜ್ಕ ಮಾಡ್ತಾಯಿದ್ದೀನಿ ಸ್ವೀಟು ದೇವ್ರ ನೈವೇದ್ಯಕ್ಕೆ ಅಂತೇಳಿ. ಅದೇ ಒಂದು ಪ್ಲೇಟ್ನ ತಕ್ಕಂತ ಇದ್ದೀನಿ ನೋಡಿ ಗೋಡಂಬಿ ದ್ರಾಕ್ಷಿ. ಇವಾಗ ನೋಡಿ, ಒಂದು ಟೀ ಗ್ಲಾಸ್ ಅಷ್ಟು ನಾನು
ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ತೊಗೊಂಡಿದ್ದೀನಿ ನೋಡಿರಿ. ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದರಲ್ಲಿ ಹುರ್ಕೊತಾ ಇದ್ದೀನಿ ನೋಡಿರಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಘಮ ಘಮ ಅಂತ ಸ್ಮೆಲ್ ಬರ್ಬೇಕ್ರಿ, ಘಮ ಅಂತ ಬರ್ಬೇಕು ನೋಡಿರಿ. ಒಟ್ಟು ಅಲ್ಲಿವರೆಗೂ ಹುರ್ಕೊಬೇಕು ನೋಡಿರಿ. ಇವಾಗ ನೋಡಿರಿ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿರಿ, 2 ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿರಿ. ಅದು ಹುರ್ಕೊಬೇಕು ನೋಡಿರಿ. ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತ್ರಿ. ಇವಾಗ ಅದನ್ನು ರವೆ ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ ಕೂಡ ತೊಗೊಬೋದ್ರಿ. ನಾನು ಇಲ್ಲಿ ಬೆಲ್ಲದಿಂದ ಮಾಡಿದ್ದೀನಿ ರೀ ಸಜ್ಜಕ. ಅದಕ್ಕೆ ನಾನು 1 ಗ್ಲಾಸ್ ಅಷ್ಟು ಬೆಲ್ಲ ಸಣ್ಣ ಕುಟ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಕಲಿಸ್ಬೇಕ್ರಿ. ಅದು ಕೂಡ ಅದು ನೀರು ಬಿಟ್ಕೊಂತ ಹೋಗ್ತೈತೆ ರೀ ಬೆಲ್ಲ. ಅದರಲ್ಲಿ ಎಲ್ಲ ಕರಗ್ತೈತೆ ನೋಡಿರಿ. ಚೆನ್ನಾಗಿ ಸಣ್ಣಗೆ ಕುಟ್ಕೊಂಡು ತೊಗೊಂಡಿದ್ದೀನಿ ರೀ ನಾನು ನೋಡಿ. ಎಲ್ಲ ಚೆನ್ನಾಗಿ ಕಲ್ತ್ಕೊಂತ್ರಿ. ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಕಲಿಸ್ತಾಯಿದ್ದೀನಿ ನೋಡಿ. ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಅದಕ್ಕೆ ನಾನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ರೀ ಡ್ರೈ ಫ್ರೂಟ್ಸು, ಅದನ್ನ ಹಾಕ್ಕೊಂತಿದ್ದೀನಿ ನೋಡಿರಿ. ಗೋಡಂಬಿ, ದ್ರಾಕ್ಷಿನ. ಸಜ್ಜಿಗೆ ಕೂಡ ರೆಡಿ ಆಯ್ತು ನೋಡಿರಿ. ಬೆಲ್ಲದಿಂದ ಮಾಡ್ಬೇಕ್ರಿ, ದೇವಿಗೆ ತುಂಬಾ ಇಷ್ಟ. ಹಂಗಾಗಿ ನಾನು ಬೆಲ್ಲ ಹಾಕಿ ಇವತ್ತು ಸಜ್ಜಿಗೆ ಮಾಡಿ ತೋರಿಸ್ತಾಯಿದ್ದೀನಿ ರೀ ನೋಡಿರಿ. ಅದನ್ನು ಕೂಡ ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ರೀ. ತುಂಬ ಈಸಿ ಅಂದರೆ ಈಸಿ ನೋಡಿರಿ ಇದು ಸಜ್ಜಿಗೆ ಮಾಡೋದಂದರೆ. ಇದು ಕೂಡ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ನೋಡಿರಿ ಕೋಸಂಬರಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಒಲೆ ಹಚ್ಚಿದ್ದೀನಿ, ಫ್ರೈ ಪ್ಯಾನ್ ಇಡ್ತಾಯಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. 1-2 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ರೀ. ಅದು ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿರಿ, ತಣ್ಣಗಾಗಲಿ ಅಂತೇಳಿ. ಒಂದು ಬಟ್ಲದಲ್ಲಿ 1 ಟೀ ಗ್ಲಾಸಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ರೀ. 1 ಅವರ್ ನೆನೆಸಿ ಅದಕ್ಕೆ ಹಾಕ್ತಿದ್ದೆ ನೋಡಿರಿ. ಒಂದು ಸೌತೆಕಾಯಿ ಮೀಡಿಯಮ್ ಸೈಜು ಸೌತೆಕಾಯಿ ತುರಿ ತೊಗೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿರಿ. ಅದು ಒಗ್ಗರಣೆ ಮಾಡಿಕೊಂಡಿದ್ನಲ್ಲ ರೀ, ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ರೀ ನೋಡಿ. ಇದು ಕೂಡ ಚೆನ್ನಾಗಿ ಕಲಿಸ್ಬೇಕ್ರಿ. ಹಸಿ ಕೊಬ್ಬರಿ ತುರಿ ಹಾಕಿದ್ದೀನಿ ರೀ ನಾನು. ಅದು ಹಾಕ್ರಿನೇ ಟೇಸ್ಟ್ ಬರೋದು ನೋಡಿರಿ. ಇದು ಕೂಡ ಎಲ್ಲ ಒಂದ್ಸಲ ನೀಟಾಗಿ ಕಲಿಸ್ಬೇಕು ನೋಡಿರಿ. ತುಂಬಾ ಚೆನ್ನಾಗಿತ್ತು ನೋಡಿರಿ. ಇದು ಕೂಡ ಒಂದು ಬಟ್ಟೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಬೇಕಾದ್ರೆ ನೀವು ಕ್ಯಾರೆಟ್ ಕೂಡ ತುರ್ದು ಹಾಕೊಂಬರ್ತೀನಿ. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿ ತುರ್ದು ಹಾಕೊಂಡಿದ್ದೀನಿ ರೀ. ಕ್ಯಾರೆಟ್ ಕೂಡ ಇದ್ರೆ ತುರ್ದು ಹಾಕೊಬೋದ್ರಿ ನೀವು ನೋಡಿ. ಇದು ಕೂಡ ಒಂದು ಬಟ್ಟೆ ನಾನು ತೆಗ್ದಿಡ್ತಾ ಇದ್ದೀನಿ ನೋಡಿ. ಕೋಸಂಬರಿ ಕೂಡ ಹೆಸರುಬೇಳೆ ಕೋಸಂಬರಿ ಕೂಡ ರೆಡಿ ಆಯ್ತು ನೋಡಿ. ಮತ್ತೆ ಒಂದು ಬಟ್ಲ ತೊಗೊತಿದ್ದೀನಿ. ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೋಡಿ. ದೇವಿಗೆ ಒಂದು ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ತಾ ಇದ್ದೀನಿ ನೋಡಿರಿ. ಇದು ಕೂಡ ಬೆಲ್ಲದಿಂದನೇ ಮಾಡ್ತಾ ಇದ್ದೀನಿ ರೀ ಪಾನಕ ನೋಡಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ದಾರೆ. ಇದಕ್ಕೆ 1-2 ಏಲಕ್ಕಿ ಕುಟ್ಟಿ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ ನೋಡಿರಿ. ಇದು ಚೆನ್ನಾಗಿ ಕಲಿಸಿದ್ರೆ ಪಾನಕ ರೆಡಿ ನೋಡಿರಿ. ಇದು ಕೂಡ ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ರೀ ನೋಡಿರಿ. ನಾನು 5ರಿಂದ 6 ಥರ ನೈವೇದ್ಯಗಳು ಮಾಡಿ ತೋರಿಸಿದ್ದೀನಿ ರೀ ನೋಡಿ. ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಪಾನಕನ ನೋಡಿ. ಪಾನಕ ಕೂಡ ರೆಡಿ ಆಯ್ತು ನೋಡಿ. ಬೆಲ್ಲದ ಪಾನಕ ರೆಡಿ ರೀ. ದೇವಿಗೆ ಇಷ್ಟವಾದ ಪಾನಕ ರೆಡಿ ಆಯ್ತು ನೋಡಿ. ಒಂದು ತಟ್ಟೆಗೆ ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ನೋಡಿರಿ, ಕೋಸಂಬರಿ, ಸಜ್ಜಿಗೆ ಬೆಲ್ಲದಿಂದ ಮಾಡಿದಂಥ ಸಜ್ಜಿಗೆ, ಒಂದು ಪಾನಕ ಬೆಲ್ಲದಿಂದ ಮಾಡಿದಂಥ ಪಾನಕ ನೋಡಿರಿ. 10 ನಿಮಿಷದಲ್ಲಿ ಇವಿಷ್ಟು ನೈವೇದ್ಯಗಳು ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೇಲಿ ಈ ಥರ ಬೇಗನೆ ಈಸಿಯಾಗಿ ಮಾಡ್ಬೋದು ದೇವಿಯ ನೈವೇದ್ಯಕ್ಕೆ ಅಂತೇಳಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ.